ಮಾರ್ನಿಂಗ್ ಎಲ್ರಿಗೆ. ಇವತ್ತು ನಾವು ಹೋಗ್ತಿದ್ದೇವೆ ಹಂಪಿಗೆ. ಸೊ ಆನ್ ದಿ ವೇ ಟು ಹಂಪಿ ಫ್ರಮ್ ಸನಪುರ. ಸೊ ನೀವೀಗ ಒಂದು ನಜಾರ ಎಲ್ಲ ನೋಡ್ತೀರಿ, ಅಂದರೆ ತುಂಬ ಒಳ್ಳೊಳ್ಳೆ ಜಾಗಗಳು, ಎರಡು ಸೈಡ್ಸ್ ಫೀಲ್ಡ್ಸ್ ಉಂಟು ಇಲ್ಲಿಂದ ರೋಡಲ್ಲಿ ಹೋಗುವಾಗ. ಸೊ ಯಾ ಹಾಯ್, ಸೊ ಗುಡ್ ಮಾರ್ನಿಂಗ್. ಇಲ್ಲಿ ಸ್ವಲ್ಪ ಈಗ ಹಂಪಿಗೆ ಹೋಗುವ ವೇಯಲ್ಲಿ ತುಂಬ ಗದ್ದೆ ಫೀಲ್ಡ್ ಎಲ್ಲ ಇದೆ, ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ನಿಂತು ಫೋಟೋಸ್ ತೆಗಿಯೋಣ ಅಂತ ಬಂದ್ವಿ. ಇಲ್ಲಿ ನೋಡಿ, ದಿಸ್ ಇಸ್ ದ ಫೀಲ್ಡ್. ಇವತ್ತು ಈಗ ತುಂಬ ಎಲ್ಲ ಗದ್ದೆಗಳಿಲ್ಲ, ಬಟ್ ಬಂಡೆಕಲ್ಲುಗಳೆಲ್ಲ ಆಗಿ ಆ ಕಡೆ ಈ ಕಡೆ ಮರ ಆಗಿ ತುಂಬ ಚೆನ್ನಾಗಿದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಸೊ ನಾವು ನಮ್ಮ ಹಂಪಿಯ ಕಡೆ ಪಯಣ ಬೆಳೆಸ್ತಾ ಇದ್ದೀವಿ. ಈಗ ಆನ್ ದಿ ವೇ. ಇನ್ನು ನಮ್ಮದು ಬ್ರೇಕ್ಫಾಸ್ಟ್ ಆಗಬೇಕು. ಬ್ರೇಕ್ಫಾಸ್ಟ್ ಆದಮೇಲೆ ನಾವು ಫಸ್ಟ್ ವಿಜಯ ವಿಠಲ ಟೆಂಪಲ್ ಹೋಗುವಂಥ ಪ್ಲ್ಯಾನ್ ಮಾಡಿದ್ದೀವಿ. ಆನಂತರ ದೇರ್ ಇಸ್ ಲೋಟಸ್ ಮೆಹಲ್ ಅಂತ, ಅಂದರೆ ಅದು ಬಾತ್, ಕ್ವೀನ್ಸ್ ಇದ್ದು ಬಾತ್ ಮಾಡುವ ಒಂದು ಸ್ಪೇಸ್. ಇಟ್ಸ್ ಆಸಮ್. ಅಲ್ಲಿ ಹೋಗಬೇಕು. ಅದಾದಮೇಲೆ ವಿರೂಪಾಕ್ಷ ಟೆಂಪಲ್ ಹೋಗಬೇಕು. ಮತ್ತು ವಿಜಯನಗರ ಎಂಪೈರ್ ಇದು ರೂಯಿನ್ಸ್ ನೋಡ್ತಾ ಹಾಗೆ ಇವತ್ತಿನ ಡೇ ಎಂಡ್ ಮಾಡೋಣ ಅಂತ ಇದ್ದೀವಿ. ಲೆಟ್ಸ್ ಸಿ ಹೇಗಾಗುತ್ತೆ ಅಂತ. ನೀವು ಕೂಡ ನಮ್ಮ ಜೊತೆ ಬನ್ನಿ, ಹಂಪಿಯ ಒಂದು ವೈಭವವನ್ನು ನೋಡುವ. ವೈಭವ ಈಗ ಕಾಣಲಿಕ್ಕೆ ಸಿಗೋದಿಲ್ಲ, ಬಟ್ ಸ್ಟಿಲ್ ಅದರ ರೂಯಿನ್ಸ್ ಇರ್ತದೆ. ಲೆಟ್ಸ್ ಎಕ್ಸ್ಪ್ಲೋರ್ ದ ಬ್ಯೂಟಿಫುಲ್ ಇಂಡಿಯನ್ ಹೆರಿಟೇಜ್, ನಮ್ಮ ಕರ್ನಾಟಕದ ಹೆಮ್ಮೆ ಹಂಪಿ. ಲೆಟ್ಸ್ ಗೋ. ಓಕೆ, ನಾವಿವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಈ ಕ್ಯಾಂಟೀನಲ್ಲಿ. ಆ್ಯಂಡ್ ಲುಕ್ ಆಟ್ ದ ವ್ಯೂ, ದಿಸ್ ಇಸ್ ಆಸಮ್. ಹಿಂದ್ಗಡೆ ಗದ್ದೆ ಫೀಲ್ಡ್ ಇದೆ ಆ್ಯಂಡ್ ಆ ಕಡೆ ಬೆಟ್ಟ ಗುಡ್ಡಗಳಿವೆ. ದಿಸ್ ಇಸ್ ಸೋ ಕೋಸಿ ಪ್ಲೇಸ್. ಸೊ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ಗಾಯ್ಸ್. ಓಕೆ ಗೈಸ್, ನಾನು ಇವಾಗ ದೋಸೆ ಬಂತು ನಮ್ಮದು. ನಾನು ದೋಸೆ ತಿಂದು ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ. ದೋಸೆ ಆ್ಯಂಡ್ ಚಟ್ನಿ. ಓಕೆ ಶೇಂಗಾ ಚಟ್ನಿ. ಇದು ಬುಕ್ಕ ಸಾಗರ ಬ್ರಿಡ್ಜ್, ಮತ್ತು ಅದು ತುಂಗಭದ್ರಾ. ಇನ್ನು ಆ ಕಡೆ ಏನು ಕಾಣಿಸ್ತಿದೆ ಅದುವೇ ಹಂಪಿ. ಹಾಯ್ ಗಾಯ್ಸ್, ನಾವಿವಾಗ ವಿಜಯ್ ವಿಠಲ ಟೆಂಪಲ್ ಹತ್ರ ಹೋಗ್ತಾ ಇದ್ದೇವೆ. ಸೊ ಈಗ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಕೂತು ನಮ್ಮ ಪ್ರಯಾಣ ಶುರು ಮಾಡಿದ್ದೇವೆ. ಸೊ ಇದು ದರ್ಬಾರ್ ಅನಿಸ್ತದೆ. ಈಗ ಸಿಂಹಾಸನ ಹತ್ತಾ ಇದ್ದೇನೆ, ಬನ್ನಿ. ಎಲ್ಲ ಅನಿಸ್ತದೆ ನಿಂಗೆ. ಮಂಟಪ ಇದೆ. ಇಲ್ಲ ರೋಲರ್ ಸ್ಕೇಟಿಂಗ್ ಅಲ್ಲಿ ಹೋಗ್ತಾರ. ಹೌದು, ರೋಲರ್ ಸ್ಕೇಟಿಂಗ್ ಇತ್ತು. ವಾವ್. ಇದು ಎಂತ ಸ್ಕೂಟರ್ ಸ್ಕೇಟ್ ಅಲ್ಲ, ಸ್ಕೂಟರ್ ಆಗದು. ಸ್ಕೂಟರ್ ಹೌದು ಸ್ಕೂಟರ್ ಇತ್ತು. ಸ್ಕೇಟಿಂಗ್ ಬರೋ ಸ್ಕೂಟರ್. ಇಲ್ಯುಮಿನಾಟಿ ಇದ್ದು ಇಲ್ಯುಮಿನಾಟಿ. ಸೊ ವಿಜಯನಗರ ಎಂಪೈರ್ ವಾಸ್ ದ ಮೆಂಬರ್ ಆಫ್ ಇಲ್ಯುಮಿನಾಟಿ, ಐ ಗೆಸ್. ಇಶ್ ಕಾನ್ಸ್ಪಿರಸಿ ಥಿಯರಿ. ಹಲೋ ಗೈಸ್, ನಾವಿವಾಗ ವಿಜಯ ವಿಠಲ ಟೆಂಪಲ್ ಹತ್ರ ಇದ್ದೇವೆ. ಇದು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಈಗ ನಾವು ಇದರ ಒಳಗೆ ಹೋಗ್ತೀವಿ. ಇಲ್ಲಿಗೆ ಬರಲಿಕ್ಕೆ ನೀವು ಎಲೆಕ್ಟ್ರಿಕ್ ವೆಹಿಕಲ್ ತಗೋಬೇಕು, ಇಲ್ಲ ವಾಕಿಂಗ್ ಬರಬೇಕು. ಮತ್ತು ಇಲ್ಲಿ ಎಂಟ್ರೆನ್ಸ್ ಫೀಸ್ 40 ರೂಪೀಸ್, ಮತ್ತು ಎಲೆಕ್ಟ್ರಿಕ್ ವೆಹಿಕಲಿಗೆ 20 ರೂಪೀಸ್ ಅಪ್ ಆ್ಯಂಡ್ ಡೌನ್. ನಾವೀಗ ಇಲ್ಲಿದ್ದೇವೆ.
ವಿಠ್ಠಲ ಟೆಂಪಲ್. ಸೊ ಇದು ಎಂಟೈರ್ ಹಂಪಿ, ದ ವಿಜಯನಗರ ಎಂಪೈರ್. ಸೊ ಇದು ನಮ್ಮ ಕೃಷ್ಣದೇವರಾಯ ಅವರು ಆಳಿದ ನಾಡು ಹಂಪಿ. ಇಲ್ಲಿದು ಐ ಥಿಂಕ್ ಇಲ್ಲಿದು ರಾಜ್ಯ ಭಾಷೆ ತೆಲುಗು ಆಗಿತ್ತು ಆ ಟೈಮಲ್ಲಿ. ಮತ್ತು ಇನ್ನೇನು ಇಲ್ಲಿ ಮುತ್ತು ಹವಳ ಎಲ್ಲ ಮಾರ್ತಿದ್ರಂತೆ ಆ ಟೈಮಲ್ಲಿ. ಸೊ ನಾವು ಡಿಸೈಡ್ ಮಾಡಿದ್ವಿ ಒಳಗಡೆ ಹೋಗೋ ಮುಂಚೆ ಇಲ್ಲೇನೆಲ್ಲ ಇದೆ ಹೊರಗೆ ಅದನ್ನು ಫುಲ್ ಮಾಡ್ಕೊಂಡು ಹೋಗೋಣ ಅಂತ, ಕವರ್ ಮಾಡಿಕೊಂಡು. ಸೊ ಬನ್ನಿ ಹೊರಗಡೆ ಏನಿದೆ ಅದನ್ನು ನೋಡೋಣ. ತುಂಬ ರಶ್ ಇದೆ ಮಾತ್ರ, ಸ್ಕೂಲ್ ಮಕ್ಕಳು ಜಾಸ್ತಿ ಇದೆ. ಸೊ ಅಲ್ಲಿದೆ ಟೆಂಪಲ್ ಎಂಟ್ರೆನ್ಸ್. ಆ ಎಂಟ್ರೆನ್ಸಿಂದ ಈ ಕೆಳಗಡೆ ಬಂದರೆ ನಿಮಗೆ ಏನು ಕಾಣಿಸ್ತಿದೆ ಈ ಏರಿಯಾ, ಇದು ಮೊಸಳೆ ಅನ್ನೋ ಗುಡ್ಡ ಅಂತ ಹೇಳ್ತಾರೆ. ಇಲ್ಲಿ ಏನು ಈ ಥರ ಈ ಕಲ್ಲುಗಳೆಲ್ಲ ಕಾಣಿಸ್ತಿದೆಯಲ್ಲ, ಈ ಕಲ್ಲುಗಳಲ್ಲಿ ಐ ಮೀನ್ ಈ ಥರ ಕಂಬ ಎಲ್ಲ ಹಾಕಿಟ್ಟಿದ್ದಾರಲ್ಲ, ಅದು ಇಲ್ಲಿ ಬಜಾರ್ ನಡೀತಿತ್ತು, ಅಂದರೆ ಮಾರ್ಕೆಟ್. ಇಲ್ಲೆಲ್ಲ ಇಟ್ಟು ಮಾರ್ತಾ ಇದ್ರಂತೆ ಆ ಕಾಲದಲ್ಲಿ, ವಿಜಯನಗರ ಎಂಪೈರ್ ಟೈಮಲ್ಲಿ. ಇಲ್ಲಿ ವಿಜಯನಗರ ಎಂಪೈರ್ ಇದೆ, ಮತ್ತು ಹಕ್ಕ ಬುಕ್ಕ ಅದೆಲ್ಲ ಇಲ್ಲಿ ಮಾರೆ. ಮತ್ತು ಅಲ್ಲಿ ಏನು ಕಾಣಿಸ್ತಿದೆ ಅದು ಓಲ್ಡ್ ಶಿವ ಟೆಂಪಲ್. ಸೊ ಈಗ ನಾವು ಹೋಗ್ತೇವೆ. ಸೊ ಬನ್ನಿ ಬಜಾರ್ ಆಗ್ತಿದ್ದ ಏರಿಯಾಸ್ ಅನ್ನು ನೋಡೋಣ ಹೇಗಿದೆ ಅಂತ. ಹೇಗಿದೆಯಾ? ಒಳ್ಳೆ ಕೋಲ್ಡ್ ಉಂಟು, ಕೋಲ್ಡ್ ಕೋಸಿ ಆಗಿದೆ ಅಲ್ವಾ? ಹೌದು. ಸೊ ಚಪ್ಪಡಿ ಕಲ್ಲು ಎಷ್ಟು ಕೋಲ್ಡ್ ಆಗಿರ್ತದೆ ಅಂತ. ಕರ್ನಾಟ ಇದುವೆ ಶಿಲ್ಪ ಕಲೆಯ ಬೀಡಿದು ದೇವಸ್ಥಾನ ಟೈಪ್ ಉಂಟು ಇಲ್ಲಿ. ಎಲ್ಲ ರೂಯಿನ್ಸ್ ಅಲ್ಲಿ ಬಿದ್ದೋಗಿದೆ ಮೇಲೆ ಎಲ್ಲ. ಹೌದು. ಎಂತ ಮೊಸಳೆ ಗುಡ್ಡ ಮೊಸಳೆ ರಾಯ ಅಂತ ಯಾರೋ ಇದ್ರಂತೆ. ಇಲ್ಲಿ ಒಂದು ಮನೆ ಇತ್ತಂತೆ, ಅದರಿಂದಾಗಿ ಈ ಬೆಟ್ಟಕ್ಕೆ ಮೊಸಳೆ ಗುಡ್ಡ ಅಂತ ಹೆಸರು, ಮೊಸಳೆ ರಾಯನ ಗುಡ್ಡ. ಇಲ್ಲೆಲ್ಲ ತುಂಬ ಈ ಥರ ರೂಯಿನ್ಸ್ಗಳಿವೆ, ತುಂಬ ಚೆನ್ನಾಗಿದೆ ಮಾತ್ರ ಅಲ್ವಾ? ಸೊ ಕೂಲ್ ಆ್ಯಂಡ್ ನೈಸ್. ಹೊರಗಡೆ ತುಂಬ ಹಾಟ್ ಇದ್ರೂ ಇದೇನಿಲ್ಲ, ಈ ಥರ ಎಲ್ಲ ಕಡೆ ಈ ಥರನೇ ಇದೆ. ನೈಸ್. ಹಾಂ, ಅಲ್ಲಿ ಹೋಗಿ ಬರೋಣ. ಸೊ ಎಲ್ಲ ರೂಯಿನ್ಸ್ಗಳು ತುಂಬ ಚೆಂದ ಕಾಣ್ತಾ ಇದೆ, ವೆರಿ ನೈಸ್. ಓಕೆ, ಸೊ ನಾವಿವಾಗ ಕೃಷ್ಣದೇವರಾಯ ಅವರು ಆಳಿದ ಒಂದು ಪ್ಲೇಸಿಗೆ ಬಂದಿದ್ದೇವೆ, ಅದೇ ಹಂಪಿ. ಆ್ಯಂಡ್ ಇಲ್ಲಿ ನಿಮಗೆ ವಿಜಯನಗರ ಎಂಪೈರ್ದು ರೂಯಿನ್ಸ್ ಎಲ್ಲ ನೋಡ್ಲಿಕ್ಕೆ ಸಿಗ್ಬೋದು. ಸೊ ಇದು ಕೂಡ ವಿಜಯನಗರ ಸಾಮ್ರಾಜ್ಯದ ಟೈಮಲ್ಲಿದ್ದ ಬಜಾರ್ಗಳು ಆ್ಯಂಡ್ ಟೆಂಪಲ್ಸ್. ಇದು ಮಾತ್ರ ತುಂಬ ಚೆನ್ನಾಗಿ ಇನ್ನೂ ಮೇಂಟೈನ್ ಮಾಡಿದ್ದಾರೆ, ತುಂಬ ರೂಯಿನ್ಸ್ ಟೈಪಲ್ಲಿ ಇಲ್ಲ, ಎಲ್ಲ ಕಲ್ಲುಗಳು ಪಿಲ್ಲರ್ಸ್ ಎಲ್ಲ ಚೆನ್ನಾಗಿವೆ. ಮತ್ತು ಕೆಲವು ಕಡೆ ಎಲ್ಲ ತುಂಬ ಡಿಸ್ಟ್ರಾಯ್ ಆಗಿದೆ. ಅದು ಹೇಗೆ ಡಿಸ್ಟ್ರಾಯ್ ಆಗಿದೆ ಅಂತ ಇನ್ನೂ ಗೊತ್ತಿಲ್ಲ, ಲೈಕ್ ಅರ್ಥಕ್ವೇಕಿಂಗ್ನ ಅಥವಾ ಯಾರಾದರೂ ಅಟ್ಯಾಕ್ ಮಾಡಿನ ಅಂತ. ಬಟ್ ಅದರದ್ದು ರಿಮೈನ್ಸ್ ಮಾತ್ರ ಇವೆ, ಸಣ್ಣ ಪುಟ್ಟ. ಮಂಟಪಗಳು ಏನಿದೆ ಇದು ಪಿಲ್ಲರ್ಸ್ ಮಂಟಪದ್ದು, ಇದು ಮ್ಯೂಸಿಕಲ್ ಪಿಲ್ಲರ್ಸ್ ಅಂತ. ಯಾಕಂದರೆ ಗಾಳಿ ಬರುವಾಗ ಅಥವಾ ನೀವು ಕೈಯಲ್ಲಿ ಪಿಲ್ಲರ್ಸ್ಗಳನ್ನು ಹೊಡೆದ್ರೆ ನಿಮಗೆ ಡಿಫ್ರೆಂಟ್ ಕೈಂಡ್ ಆಫ್ ಮ್ಯೂಸಿಕ್ ಕೇಳಕ್ಕೆ ಸಿಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಮ್ಯೂಸಿಕಲ್ ಪಿಲ್ಲರ್ಸ್ ಅಲ್ವಾ? ಸೊ ಇಲ್ಲಿ ಡಿಫ್ರೆಂಟ್ ಸೌಂಡ್ ಬರ್ತದೆ. ಸೊ ನಾರ್ಮಲಿ ನಿಮಗೆ ಒಂದು ಹೊಡೆಯುವಾಗ ತಬಲಾ ಟೈಪು, ಜಾಗಟೆ ಮತ್ತು ಬೇರೆ ಬೇರೆ ಟೈಪು. ಸೊ ಇದು ಅಲ್ಲಿ ಇರುವಂಥ ಪಿಲ್ಲರ್ಗಳು. ಮತ್ತೆ ಇಲ್ಲಿ ಎರಡು ಪಿಲ್ಲರ್ಗಳ ನಡುವೆ ಗ್ಯಾಪ್ ಇದೆಯಾ ಅಲ್ಲಿ ಮೇಲೆ ಮತ್ತೆ ಕೆಳಗೆ? ಅದು ಎಲ್ಲೋ ಒಂದು ಕಡೆ ಇದೆಯಲ್ಲ, ಅದು ಹೀಗೆ ತೇಲುದು ಗಾಳಿಯಲ್ಲಿ. ಓಕೆ, ಇದು ಓನ್ಲಿ ಮ್ಯೂಸಿಕಲ್ ಪಿಲ್ಲರ್ಸ್, ಬರೀ ಮ್ಯೂಸಿಕ್ ಬರುತ್ತೆ ನಿಮಗೆ. ಸೊ ಇಲ್ಲಿ ಈಗ ನಿಮಗೆ ಎಂಟ್ರಿ ಇಲ್ಲ, ಎಲ್ಲ ರೆಸ್ಟೋರೇಷನ್ ವರ್ಕ್ ಆಗ್ತಾ ಉಂಟು. ಹೌದು, ಒಳಗೆ ಹೋಗಕ್ಕಿಲ್ಲ, ಇಲ್ಲದ್ರೆ ಹೊಡೆದು ನೋಡ್ಬೋದು. ತೋರಿಸ್ಲಿಕ್ಕೆ ಆಗುದಿಲ್ಲ. ಒಂದ್ಸತಿ ನೀವು ಎಂಟರ್ ಆದರೆ ಮತ್ತೆ ನಿಮಗೆ ಎಲ್ಲ
ಐಡೆಂಟಿಕಲ್ ಆಗಿ ಕಾಣಿಸ್ತದೆ ಎಲ್ಲ ಮಂಟಪಗಳು. ಆಲ್ಮೋಸ್ಟ್ ಡಿಫ್ರೆನ್ಶಿಯೇಟ್ ಮಾಡೋದು ಕಷ್ಟ ಯಾವುದು ಯಾವುದು ಅಲ್ಲನಾ? ಹೌದು. ಮತ್ತು ಇದು ನೋಡಿ ಟ್ರೀ ಸಖತ್ತಾಗಿದೆ ಅಲ್ಲ, ಡ್ರೈ ಟ್ರೀ. ಎಷ್ಟು ರಶ್ ಇದೆ ನೋಡಿ. ಇಷ್ಟು ರಶಲ್ಲಿ ನನಗೆ ಬರಲಿಕ್ಕೆ ಇಷ್ಟನೇ ಇರಲ್ಲ. ಎಲ್ಲಿ ಪೀಸ್ಫುಲ್ ಆಗಿರುತ್ತೆ ಅಲ್ಲಿ ಹೋಗಕ್ಕೆ ಖುಷಿ ಆಗುತ್ತೆ. ಇಲ್ಲಿ ಹೆವಿ ಟೂರಿಸ್ಟ್ ಇದ್ದಾರೆ. ಐ ಆಮ್ ನಾಟ್ ಫೀಲಿಂಗ್ ವೆರಿ ಗ್ರೇಟ್, ಬಟ್ ತುಂಬ ಚೆನ್ನಾಗಿದೆ. ನಾವಿವಾಗ ರಥದ ಹತ್ರ ಇದ್ದೇವೆ. ಇದೇ ಚಾರಿಯೇಟ್, ಹಂಪಿಯ ವೆರಿ ಫೇಮಸ್ ರಥ, ಕಲ್ಲಿನ ರಥ ಹೀಗಿದೆ. ನಾವಿವಾಗ ವಿಜಯ ಬೆಟ್ಟಲ ಟೆಂಪಲ್ ಇದು ಒಳಗಡೆ ಬಂದಿದ್ದೇವೆ. ಅಲ್ಲಿ ಏನು ಕಾಣಿಸ್ತಾ ಇದೆ ನನ್ನ ಹಿಂದೆ ಅದು ಚಾರಿಯೇಟ್, ರಥ ಅಲ್ವಾ? ಹಾಂ, ಕಲ್ಲಿನ ರಥ. ಸೊ ಹೀಗೆ ಈ ಎಲ್ಲ ಇದನ್ನು ನೋಡಿಕೊಂಡು ಆಮೇಲೆ ಆ ಕಡೆಯಿಂದ ಎಕ್ಸಿಟ್ ಬನ್ನಿ. ಹೇಗಿದೆ ದೊಡ್ಡದ, ತುಂಬ ರಶ್ ಇದೆ, ತುಂಬ ಸ್ಕೂಲ್ ಸ್ಟೂಡೆಂಟ್ಸ್ಗಳಿದ್ದಾರೆ, ಅದರಿಂದಾಗಿ ಹೆವಿ ರಶ್ ಇದೆ. ಏನು ಹೇಗೆ ಫೋಟೋಸ್ ಎಲ್ಲ ಬರುತ್ತೆ ಗೊತ್ತಿಲ್ಲ, ಯಾಕಂದರೆ ಇದು ಫ್ರೀಯಾಗಿ ಸಿಗಲ್ಲ. ಸಿ ಏನೂ ಇಲ್ಲ, ಫುಲ್ ಕತ್ಲೆ ಇದೆ, ಎಲ್ಲ ಕ್ಲೋಸ್ ಆಗಿದೆ ಇವಾಗ. ಇದು ಒಂದು ಕೋರ್ಟ್, ಅಂದರೆ ಇಲ್ಲಿ ಫಂಕ್ಷನ್ಸ್ ಅದೆಲ್ಲ ಆಗ್ತಿತ್ತಂತೆ, ಮತ್ತು ಕೂತ್ಕೊಳ್ಳಿಕ್ಕೆ ಪ್ರಜೆಗಳಿಗೆ, ಮತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಟೈಪ್ ಮಾಡೋಕ್ಕೆಲ್ಲ ಇದು ದರ್ಬಾರ್ ಟೈಪ್ ಇತ್ತು. ಏನೋ ಗೊತ್ತಿಲ್ಲ, ತುಂಬ ಕತ್ತಲೆ ಇದೆ ಇಲ್ಲಿ. ಓಕೆ. ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ಫುಲ್ ಕತ್ಲೆ ಇದೆ, ಯಾಕಂದರೆ ಇದು ಸ್ವಲ್ಪ ಒಳಗಡೆ ಲೈಟಿಂಗ್ಸ್ ತುಂಬ ಕಮ್ಮಿ ಇದೆ. ಮತ್ತು ನೀರು ಹೋಗುತ್ತೆ, ನೀರಿದು ನಾಲಿ. ಓಕೆ, ಸೊ ನೀವು ಏನು ಕಾಣಿಸ್ತಾ ಇದೆ ನನ್ನ ಹಿಂದೆ, ಇದು ಏನಪ್ಪ, ಆ ಓಲ್ಡ್ ಟೈಮಲ್ಲಿ ರಾಜನ ತುಲಾಭಾರ ಮಾಡೋಕ್ಕೆ ಇಲ್ಲಿ ಮಾಡ್ತಿದ್ರಂತೆ. ಸೊ ದಿಸ್ ಈಸ್ ದಟ್ ಪಿಲ್ಲರ್ ವೇರ್ ದೇ ಯೂಸ್ ಟು ಡೂ ತುಲಾಭಾರ. ಸೊ ಇಲ್ಲಿ ತುಲಾಭಾರ ಮಾಡಿ ಎಷ್ಟು ಚಿನ್ನ ಎಷ್ಟು ಇದಾಗ್ತದೆ, ರಾಜ ಎಷ್ಟು ವೆಯ್ಟ್ ಇದೆ ಅಷ್ಟನ್ನು ಅವರು ದಾನ ಮಾಡ್ತಾಯಿದ್ರು ಆ ಟೈಮಲ್ಲಿ. ಮತ್ತು ಅದು ಎಂಟ್ರೆನ್ಸಾ ಒಂದು ಅಲ್ಲ, ಎಕ್ಸಿಟಾ? ಅಲ್ಲಿ ಒಂದು ಎಂಟ್ರೆನ್ಸ್ ಇದೆ. ಮತ್ತು ಹೀಗೆ ಹೋದರೆ ನಿಮಗೆ, ಹೀಗೆ ಕೆಳಗೆ ಹೋದರೆ ನಿಮಗೆ ಎಲ್ಲ ಬೇರೆ ಬೇರೆ ಪ್ಲೇಸಸ್ ಸಿಗ್ತದೆ, ಹಾಗೆ ರೂಯಿನ್ಸ್ ಸಿಗ್ತದೆ. ಸೊ ನೀವು ಹೀಗೆ ಕೆಳಗೆ ಡೈರೆಕ್ಟಾಗಿ ಹೋದರೆ ನಿಮಗೆ ಗಾಡಿ ಇಲ್ಲ ಅಂತ ಹೇಳಿದರೆ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ವಿರೂಪಾಕ್ಷ ಟೆಂಪಲ್. ಓ, ಇಲ್ಲಿಂದವೇ? ಇವಾಗ ವಿರೂಪಾಕ್ಷ ಟೆಂಪಲ್ಗೆ ಇಲ್ಲಿಂದ ಗಾಡಿ ಕೊಂಡು ಹೋಗ್ಬಿಲ್ವೋ? ಸೊ ಸ್ಯಾಡ್. ನಾವು ಆ್ಯಕ್ಚುಲಿ 2 ವೇ ಟಿಕೆಟ್ ತೊಗೊಂಡಿದ್ದೀವಿ. ಈಗ ನಾವು ನಮ್ಮ ಕಾರ್ ಕಡೆ ಹೋಗಬೇಕು, ಆಮೇಲೆ ಇಲ್ಲಿಂದ. ಸೊ ಇಲ್ಲಿ ಇವಾಗ ನಾವು ಸುಮ್ಮನೆ ಶಾಪ್ಸ್ ಇವೆ, ಸ್ಟ್ರೀಟ್ ಶಾಪ್ಸ್, ಅದನ್ನ ಏನಿದೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈ ಥರ ಎಲ್ಲ ವಾಲ್ ಹ್ಯಾಂಗಿಂಗ್ಸ್ ಇವೆ ಮತ್ತು ಪರ್ಸಸ್ ಇವೆ.
ಮಿನಿ ಬಜಾರ್ ಮಿನಿ ಅಂಗಡಿಗಳು. ಸೊ ಇವಾಗ ನಾನು ಈ ಬ್ರೇಸ್ಲೆಟ್ ತಗೊಂಡೆ 150 ರುಪೀಸ್ಗೆ. ಹೇಗಿದೆ? ಒಳ್ಳೆ ಉಂಟು. ನ್ಯೂ ಸ್ಟೈಲ್. ಹೀಗೆ ಹೌದಾ? ಬೇಡ ಹೌದಾ? ಸೊ ಹೀಗಿದೆ ಇಲ್ಲಿ ಒಂದು ಕೋಜಿ ಪ್ಲೇಸ್. ಇಲ್ಲಿ ನಾವು ಇವಾಗ ಲೈಮ್ ಸೋಡಾ ಕುಡಿಯೋಕ್ಕೆ ಬಂದಿದ್ದೇವೆ. ಇದು ಜಸ್ಟ್ ಟೆಂಪಲ್ ಪಾರ್ಕಿಂಗಿಂದ ಹೊರಗೆ ಬಂದೇ ಇದೆ. ಬ್ರಾಸ್ಲೆಟ್ ಅಂಗಡಿ ಕೂಡ ಇಲ್ಲೇ ಪಾರ್ಕಿಂಗ್ ಹತ್ರನೇ ಇದೆ. ಚೆನ್ನಾಗಿದೆ ಅದೊಂಥರ. ಆ ಕಡೆ ಎಲ್ಲ ಬನಾನಾ ಪ್ಲಾಂಟೇಶನ್ಸ್ ಇವೆ. ತುಂಬ ಚೆನ್ನಾಗಿದೆ ಏರಿಯಾ ಮಾತ್ರ.